ನೋಡಿ ಶುಭ್ಮನ್ ಗಿಲ್ನ ವಾಪಸ್ ಕರ್ಕೊಂಡ್ಬಂದಿದ್ದಾರೆ ಪ್ಲೇಯಿಂಗ್ 11 ಅಲ್ಲಿ. ಯಾಕೆ ಅಂತ ಕೂಡ ಪ್ರಶ್ನೆ ಕೇಳಿದಾಗ ನಾನು ಕೂಡ ಹೇಳಿದ್ದೆ ನನ್ನ ಶೋಲಿ, ಈ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರು ರಿಟೈರ್ ಆದ್ಮೇಲೆ T20 ವರ್ಲ್ಡ್ ಕಪ್ ಗೆದ್ಮೇಲೆ ಸೂರ್ಯಕುಮಾರ್ ಯಾದವ್ಗೆ ನಾಯಕತ್ವ ಕೊಟ್ಟಾಗ ವೈಸ್ ಕ್ಯಾಪ್ಟನ್ ಯಾರಾಗಿದ್ರು ಹೇಳಿ ಅವಾಗ? ಶುಭ್ಮನ್ ಗಿಲ್ ಅವರು. ಸೊ ಇವ್ರು ಯಾವತ್ತಿದ್ರು T20 ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇದ್ರು ಅಂತ ಅಗರ್ಕರ್ ಹೇಳ್ತಾರೆ. ಅನಿವಾರ್ಯ ಕಾರಣಗಳಿಂದ, ಅಂದ್ರೆ ಚಾಂಪಿಯನ್ಸ್ ಟ್ರೋಫಿ ಇರ್ಬೋದು, ಒಂದು ಟೆಸ್ಟ್ ಮ್ಯಾಚ್ ಗಳಿರ್ಬೋದು, ಅದಕ್ಕೋಸ್ಕರ ಅವ್ರನ್ನ ನಾವು T20ಲಿ ಇನ್ಕ್ಲೂಡ್ ಮಾಡ್ತಾ ಇರ್ಲಿಲ್ಲ. ಬಟ್ ಅವ್ರು ಅವೈಲೇಬಲ್ ಇದ್ದಾರೆ, ಏಷ್ಯಾ ಕಪ್ ಅಂತ ಇಂಪಾರ್ಟೆಂಟ್ ಟೂರ್ನಮೆಂಟ್ ಇದೆ ಅನ್ನುವಾಗ ಅವರು ಆಟೋಮೆಟಿಕ್ ಚಾಯ್ಸ್. ಮತ್ತೆ ವೈಸ್ ಕ್ಯಾಪ್ಟನ್ಸಿ ಇವಾಗ ಶುಭ್ಮನ್ ಗಿಲ್ ಅವರಿಗೆ ಕೊಟ್ಟಿರೋದು. ಸಂಜು ಸ್ಯಾಮ್ಸನ್ ಇನ್ನೊಬ್ಬ ಓಪನಿಂಗ್ ಬ್ಯಾಟರ್ ವಿತ್ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ ಇದ್ದೇ ಇದ್ದಾರೆ. ಅದಾದ್ಮೇಲಿಂದ ಹಾರ್ದಿಕ್ ಪಾಂಡ್ಯ ಬರ್ತಾರೆ, ಅಕ್ಷರ್ ಪಟೇಲ್, ಶಿವಮ್ ದುಬೆ, ತಿಲಕ್ ವರ್ಮಾ ಅಫ್ಕೋರ್ಸ್ ಅವ್ರನ್ನೆಲ್ಲ ಬಿಡಕ್ಕಾಗೋದಿಲ್ಲ T20 ಅಂತ ಬಂದಾಗ. ಆಮೇಲೆ ಇನ್ನೊಂದು ಸೂಪರ್ ಇನ್ಕ್ಲೂಷನ್ ಅನ್ಸಿದ್ದು ನನಗೆ ನಮ್ಮ RCBಯ ಜಿತೇಶ್ ಶರ್ಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಧ್ರುವ್ ಜುರೇಲ್ ಇದ್ರು ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಸೆಕೆಂಡ್ ವಿಕೆಟ್ ಕೀಪರ್. ಜಿತೇಶ್ ಶರ್ಮಾ ಎಷ್ಟು ಚೆನ್ನಾಗಿ ಆಡಿದ್ರು IPL ಅಲ್ಲಿ ಅಂತ ಹೇಳಿದ್ರೆ ಇವಾಗ ಅವ್ರದೇ ಆದ ಒಂದು ಸ್ಥಾನನ ಮಾಡ್ಕೊಂಡ್ ಬಂದಿದ್ದಾರೆ, ಅಷ್ಟು ಚೆನ್ನಾಗಿ ಫಿನಿಶ್ ಮಾಡ್ತಾರೆ ಅಂತ. ಸೊ ಅದಕ್ಕೋಸ್ಕರ ಜಿತೇಶ್ ಶರ್ಮಾ ಕೆಲ್ಸಕ್ಕೆ ಬರ್ತಾರೆ ಅಂತ ಅವ್ರನ್ನ ಇಟ್ಕೊಂಡಿರೋದು. ಬಿಗ್ಗೆಸ್ಟ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಇದ್ದಾರೆ ಟೀಮ್ ಇಂಡಿಯಾಗೆ ಏಷ್ಯಾ ಕಪ್ಗೆ. ಯಾಕಂದ್ರೆ ಈ ವ್ಯಕ್ತಿ T20 ಫಾರ್ಮೆಟ್ ಅಲ್ಲಿ ಗೋಲ್ಡ್ ಇದ್ದಂಗೆ, ಅಂದ್ರೆ ಎಲ್ಲಾ ಫಾರ್ಮೆಟ್ ಅಲ್ಲೂ ಗೋಲ್ಡ್ ನೋ ಡೌಟ್. ಬಟ್ T20 ಅಂತ ಬಂದಾಗ ಅವ್ರು 4 ಓವರ್ ಲಿಟ್ರಲಿ ಅಪೋನೆಂಟ್ಸ್ ಗಳಿಗೆ ನಾಟ್ ಅವೈಲೇಬಲ್ ರನ್ ಸ್ಕೋರ್ ಮಾಡಕ್ಕೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವ್ರು ಬಂದಾಗೆಲ್ಲ ವಿಕೆಟ್ ತೆಗಿತಾರೆ, ಬ್ಯಾಟರ್ ಗಳಿಗೆ ಕಾಟ ಕೊಡ್ತಾರೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಪರ್ಪಲ್ ಕ್ಯಾಪ್ ಹೋಲ್ಡರ್ ಪ್ರಸಿದ್ಧ ಕೃಷ್ಣಗ್ ಚಾನ್ಸ್ ಕೊಡ್ತಾರೆ ಅಂತ, ಇಲ್ಲ ಹರ್ಷಿತ್ ರಾಣಾಗೆ ಬ್ಯಾಕ್ ಮಾಡಿರೋದು. ಹರ್ಷದೀಪ್ ಸಿಂಗ್ ಇದ್ದೇ ಇರ್ತಾರೆ T20 ಅಂತ ಬಂದಾಗ. ಸೊ ಈ 3 ಜನ ಪ್ರಮುಖ ಫಾಸ್ಟ್ ಬೌಲರ್ ಗಳು ಸಪೋರ್ಟ್ ಮಾಡಕ್ಕೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ ಅಂದ್ರೆ, ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ 3 ಜನ ಇದ್ದಾರೆ, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಅದಾದ್ಮೇಲೆ ಕುಲ್ದೀಪ್ ಯಾದವ್. ರಿಂಕು ಸಿಂಗ್ ನ ಆಸ್ ಎಕ್ಸ್ಟ್ರಾ ಬ್ಯಾಟರ್ ಆಗಿ ಇಟ್ಕೊಂಡಿರೋದು. ಸೊ ಈ ಟೀಮ್ ನೀವು ಅಬ್ಸರ್ವ್ ಮಾಡಿದ್ರೆ 3 ಜನ ಓಪನರ್ ಇದ್ದಾರೆ, ಸಂಜು, ಅಭಿಷೇಕ್, ಶುಭ್ಮನ್ ಗಿಲ್. ಮಿಡ್ಲ್ ಆರ್ಡರ್ ಅಂತ ಮಾತಾಡಿದಾಗ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ. ಓಕೆನಾ? ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅದಾದ್ಮೇಲಿಂದ ಅಕ್ಷರ್ ಪಟೇಲ್. 3 ಜನ ಆಲ್ರೌಂಡರ್ಗಳನ್ನ ನಾವು ನೋಡ್ತಾರೆ. ಇವರು ಬ್ಯಾಟಿಂಗ್ ಡೆಪ್ತ್ ನ ತಗೊಂಡ್ಬರ್ತಾರೆ, ಆಮೇಲೆ ಬ್ಯಾಲೆನ್ಸ್ ನ ತಗೊಂಡ್ಬರ್ತಾರೆ. 2 ಜೆನ್ಯೂನ್ ಫಿನಿಷರ್ಗಳು ಇದ್ದಾರೆ, ಅಂದ್ರೆ ಜಿತೇಶ್ ಶರ್ಮಾ, ರಿಂಕು ಸಿಂಗ್ 2 ಇದ್ದಾರೆ. ಸೊ ಇವರಿಬ್ರು 11 ಅಲ್ಲಿ ಆಡದೇ ಇದ್ರು ನಂಗೆ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಫಿನಿಷರ್ ಕೆಲಸ ಅಕ್ಷರ್ ಪಟೇಲ್, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಮಾಡೋ ಕ್ಷಮತೆ ಇದೆ. ಇನ್ ಕೇಸ್ ಗಿಲ್ ನ ನೀವು ಆಡಿಸಿದ್ರೆ ಓಪನರ್ ಆಗಿ ಸಂಜು 3 ಬರ್ತಾರೆ, 4 ತಿಲಕ್, 5 ಸೂರ್ಯ. ಸೊ ನಂಬರ್ 5 ಇಂದಾನೆ ನಿಮ್ಗೆ ಫಿನಿಷರ್ ಸೂರ್ಯ, ಹಾರ್ದಿಕ್, ಶಿವಮ್ ದುಬೆ, ಅಕ್ಷರ್ ಪಟೇಲ್. ಸೊ ಬೇಜಾನ್ ಬ್ಯಾಟಿಂಗ್ ಡೆಪ್ತ್ ಅಂತೂ ಇದ್ದೇ ಇದೆ. ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್ ನಮ್ಗೆ ಮಿಸ್ಟ್ರಿ ಆಸ್ಪೆಕ್ಟ್ ನ ತಗೊಂಡ್ ಬರ್ತಾರೆ. ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ 2 ಜೆನ್ಯೂನ್ ಫಾಸ್ಟ್ ಬೌಲರ್ ಆಡ್ತಾರೆ, ರಿಸರ್ವ್ ಅಲ್ಲಿ ಕೂತಿರ್ತಾರೆ ಹರ್ಷದೀಪ್.